ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿ ಆತ್ಮೀಯ ಬಂಧುಗಳೇ, ಇಂದಿನ ಈ ಸಂದೇಶವನ್ನು ಕೊನೆಯವರೆಗೂ ಕೂಡ ತಪ್ಪದೆ ನೋಡಿ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ನಡೆದ ಕೆಲವು ಘಟನೆಗಳ ಹಿಂದೆ ಇರುವ ನಿಜವಾದ ಕಾರಣಗಳು ನಿಧಾನವಾಗಿ ನಿಮ್ಮ ಮುಂದೆ ಬರುತ್ತೆ. ನೀವು ಬಹಳ ದಿನಗಳಿಂದ ಒಂದು ನಿರ್ಧಾರಕ್ಕಾಗಿ ಕಾಯ್ತಿದ್ರೆ, ಒಂದು ಕೆಲಸ ಪೂರ್ಣವಾಗದೆ ನಿಂತಿದ್ರೆ, ಅಥವಾ ಯಾರಾದರೂ ನಿಮ್ಮೊಂದಿಗೆ ಸರಿಯಾಗಿ ಮಾತನಾಡದೆ ದೂರವಾಗಿದ್ದರೆ, ಈಗ ಪರಿಸ್ಥಿತಿಯಲ್ಲಿ ಬದಲಾವಣೆ ಅನ್ನೋದು ಕಾಣಿಸ್ಕೊಳ್ಬೋದು. ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಈ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಗೊಂದಲ ಕಡಿಮೆ ಆಗುತ್ತಾ ಯಾವ ದಾರಿಯಲ್ಲಿ ಮುಂದೆ ಸಾಗಬೇಕು ಎನ್ನುವ ಸ್ಪಷ್ಟತೆ ಹೆಚ್ಚಾಗಬಹುದು. ಆದರೆ ಆತುರದಲ್ಲಿ ಯಾರ ಮಾತನ್ನು ಕೂಡ ಸಂಪೂರ್ಣವಾಗಿ ನಂಬೇಡಿ. ನಿಮ್ಮ ಸುತ್ತಲಿರುವ ಪ್ರತಿಯೊಬ್ಬರು ಕೂಡ ನಿಮ್ಮ ಒಳಿತನ್ನೇ ಬಯಸ್ತಾರೆ ಅಂತ ಭಾವಿಸುವ ಬದಲು ಅವರ ಮಾತಿಗಿಂತ ಅವರ ಕಾರ್ಯವನ್ನು ಗಮನಿಸಿ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ನಿರೀಕ್ಷಿಸದ ವ್ಯಕ್ತಿಯಿಂದ ಮಾಹಿತಿ ಸಿಗುವ ಸಾಧ್ಯತೆ ಇದೆ. ನೀವು ನಂಬಿದ್ದ ವ್ಯಕ್ತಿಯೇ ಒಂದು ವಿಷಯವನ್ನು ನಿಮ್ಮಿಂದ ಮರೆಮಾಚಿದ್ದಾನೆ ಎನ್ನುವ ಅನುಮಾನ ಕೂಡ ಬರಬಹುದು. ಆದರೆ ತಕ್ಷಣವೇ ಆರೋಪ ಮಾಡಬೇಡಿ. ಮೊದಲು ಸತ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ ಬಹಳ ದಿನಗಳಿಂದ ಚರ್ಚೆಯಾಗದೆ ಉಳಿದಿರುವ ಒಂದು ವಿಷಯ ಮತ್ತೆ ಹೊರಬರುವ ಸಾಧ್ಯತೆ ಇದೆ. ಮನೆಯಲ್ಲಿರುವ ಹಿರಿಯ ವ್ಯಕ್ತಿಯ ಮಾತು ಈ ವಿಷಯದಲ್ಲಿ ಬಹಳ ಮುಖ್ಯವಾಗಬಹುದು. ಆರಂಭದಲ್ಲಿ ಅವರ ಮಾತು ನಿಮಗೆ ಇಷ್ಟ ಆಗದೇ ಇದ್ದರೂ ಕೂಡ ನಂತರ ಅವರಲ್ಲಿ ಒಂದು ಸತ್ಯ ಅಡಗಿದೆ ಅನ್ನೋದು ನಿಮಗೆ ಅರ್ಥ ಆಗಬಹುದು. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಸಂಬಂಧಗಳ ವಿಷಯ ಕೂಡ ಈ ಸಮಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆಯುತ್ತೆ. ನೀವು ಈಗಾಗಲೇ ಸಂಬಂಧದಲ್ಲಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಸಣ್ಣ ಪುಟ್ಟ ತಪ್ಪು ಗ್ರಹಿಕೆಗಳು ಅನ್ನೋದು ಉಂಟಾಗ್ಬೋದು. ಒಂದು ಮಾತನ್ನು ಮತ್ತೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಕೋಪದಲ್ಲಿ ಉತ್ತರಿಸುವ ಬದಲು ಸ್ವಲ್ಪ ಸಮಯ ತೆಗೆದುಕೊಂಡು ಮಾತನಾಡೋದು ಉತ್ತಮವಾಗಿರುತ್ತೆ. ನಿಮ್ಮ ಕುಟುಂಬದ ಒಬ್ಬ ವ್ಯಕ್ತಿ ಈ ಸಂಬಂಧಕ್ಕೆ ಬೆಂಬಲ ನೀಡ್ಬೋದು, ಆದರೆ ಇನ್ನೊಬ್ಬರು ಆರಂಭದಲ್ಲಿ ವಿರೋಧಿಸುವ ಸಾಧ್ಯತೆ ಕೂಡ ಇರುತ್ತೆ. ನೀವು ಯಾರ ಮಾತಿಗೂ ತಕ್ಷಣ ಒಳಗಾಗದೆ ನಿಮ್ಮ ಜೀವನಕ್ಕೆ ಯಾವುದು ಸೂಕ್ತ ಎನ್ನುವುದನ್ನು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದು. ಮಿಥುನ ರಾಶಿಯವರೇ, ನಿಮ್ಮ ಹಿಂದಿನ ಪ್ರೀತಿಯ ವಿಷಯದಲ್ಲಿ ಕೂಡ ಆಶ್ಚರ್ಯಕರ ಘಟನೆ ಅನ್ನೋದು ಸಂಭವಿಸಬಹುದು. ಬಹಳ ದಿನಗಳಿಂದ ಸಂಪರ್ಕ ಇಲ್ಲದೆ ಇರುವ ಒಬ್ಬ ವ್ಯಕ್ತಿ ಮತ್ತೆ ನಿಮ್ಮನ್ನು ಸಂಪರ್ಕಿಸುವ ಸಾಧ್ಯತೆ ಕೂಡ ಇರುತ್ತೆ. ನಿಮ್ಮ ಮನಸ್ಸಲ್ಲಿ ಇನ್ನೂ ಉಳಿದಿರುವ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಒಂದು ಅವಕಾಶ ಆಗಿರ್ಬೋದು. ನಿಜವಾಗಿ ಕೂಡ ಆ ಸಂಬಂಧ ನಿಮ್ಮ ಜೀವನಕ್ಕೆ ಸೂಕ್ತವಾಗಿದೆಯಾ ಅಥವಾ ಅದು ಕೇವಲ ಹಳೆಯ ನೆನಪ ಅನ್ನೋದನ್ನು ನೀವು ಶಾಂತವಾಗಿ ಪರಿಶೀಲನೆ ಮಾಡಬೇಕು. ಹಣಕಾಸಿನ ವಿಷಯದಲ್ಲಿ ಮಿಥುನ ರಾಶಿಯವರಿಗೆ ನಿಧಾನವಾಗಿ ಸುಧಾರಣೆ ಅವಕಾಶ ಕಾಣಬಹುದು. ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಹಣ ಮರಳಿ ಬರುವ ಸಾಧ್ಯತೆ ಇರಬಹುದು. ಯಾರಿಗಾದರೂ ಸಾಲ ಕೊಟ್ಟಿದ್ರೆ ಅದನ್ನು ಕೇಳುವ ಪರಿಸ್ಥಿತಿ ಬರಬಹುದು. ಆದರೆ ಹಣದ ವಿಷಯದಲ್ಲಿ ಸ್ನೇಹ ಮತ್ತು ಸಂಬಂಧಗಳಿಗಿಂತ ಸ್ಪಷ್ಟವಾದ ಮಾತುಕತೆ ಮುಖ್ಯ. ಯಾವುದೇ ದೊಡ್ಡ ಹೂಡಿಕೆ ಅಥವಾ ಹೊಸ ಪಾಲುದಾರಿಕೆಗೆ ಹೋಗುವ ಮೊದಲು ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ. ಕೇವಲ ಒಬ್ಬ ವ್ಯಕ್ತಿಯ ಮಾತನ್ನು ನಂಬಿ ಹಣ ಹೂಡಿಕೆ ಮಾಡಬೇಡಿ. ಉದ್ಯೋಗದಲ್ಲಿರುವವರಿಗೆ ಹಿರಿಯ ಅಧಿಕಾರಿಯಿಂದ ಗಮನ ಸಿಗ್ಬೋದು. ನೀವು ಬಹಳ ದಿನಗಳಿಂದ ಮಾಡುತ್ತಿರುವ ಕೆಲಸವನ್ನು ಯಾರಾದರೂ ಗಮನಿಸಿ ಪ್ರಶಂಸಿಸುವ ಸಾಧ್ಯತೆ ಇದೆ. ಜವಾಬ್ದಾರಿ ಹೆಚ್ಚಾಗ್ಬೋದು, ಆದರೆ ಅದೇ ಸಮಯದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸೋದಕ್ಕೆ ಅವಕಾಶ ಕೂಡ ಸಿಗ್ಬೋದು. ಕೆಲಸ ಬದಲಾಯಿಸುವ ಬಗ್ಗೆ ಯೋಚನೆ ಮಾಡುತ್ತಿರೋರು ಆತುರದ ನಿರ್ಧಾರ ತೆಗೆದುಕೊಳ್ಳದೆ ಹೊಸ ಅವಕಾಶದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಬೇಕು. ವ್ಯಾಪಾರದಲ್ಲಿರುವವರಿಗೆ ಹಳೆಯ ಗ್ರಾಹಕರಿಂದ ಮತ್ತೆ ಸಂಪರ್ಕ ಬರಬಹುದು. ಜೀವನದಲ್ಲಿ ಒಂದು ವಿಷಯವನ್ನು ವಿಶೇಷವಾಗಿ ನೆನಪಿಟ್ಕೊಳ್ಳಿ. ನಿಮ್ಮ ಶಾಂತಿಯನ್ನು ಕಳೆದುಕೊಂಡು ಯಾವುದೇ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ವಿರುದ್ಧ ಯಾರಾದರೂ ಮಾತನಾಡ್ತಿದ್ರ ಅಂತ ಅನಿಸಿದರೆ ತಕ್ಷಣ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗಬೇಡಿ. ಕೆಲವೊಮ್ಮೆ ಮೌನವೇ ನಿಮ್ಮ ಅತ್ಯಂತ ಬಲವಾದ ಉತ್ತರವಾಗಿರುತ್ತೆ. ನಿಮ್ಮ ಬಗ್ಗೆ ತಪ್ಪು ಮಾಹಿತಿ ಹರಡಿದರೆ ಕಾಲಕ್ರಮೇಣ ಸತ್ಯ ಹೊರಬರಬಹುದು. ನಿಮ್ಮ ಕೆಲಸ, ನಿಮ್ಮ ನಡೆ, ನಿಮ್ಮ ಪರವಾಗಿ ಮಾತನಾಡೋದಕ್ಕೆ ಬಿಡಿ. ಮನೆಯಲ್ಲಿ ಕೂಡ ಇದೇ ನಿಯಮವನ್ನು ಪಾಲಿಸಿ. ಸಣ್ಣ ವಿಷಯವನ್ನು ದೊಡ್ಡ ಜಗಳಾಗಿ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಲ್ಲಿ ಬಹಳ ನಿಜವಾಗಿ ಕಾಳಜಿರುವವರು ಯಾರು ಮತ್ತು ಕೇವಲ ಅಗತ್ಯವಿದ್ದಾಗ ಮಾತ್ರ ನಿಮ್ಮನ್ನು ಸಂಪರ್ಕಿಸುವವರು ಯಾರು ಎನ್ನುವುದು ತಿಳಿಬಹುದು. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ಹಳೆಯ ಸಮಸ್ಯೆಗೆ ಹೊಸ ಪರಿಹಾರ ಸಿಗುವ ಸಾಧ್ಯತೆ ಇದೆ. ನೀವು ಜೀವನದಲ್ಲಿ ಒಂದು ಹಳೆಯ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ನೀವು ಮುಚ್ಚಿ ಹೋಗಿದೆ ಅಂತ ಭಾವಿಸಿದ ಒಂದು ಬಾಗಿಲು ಮತ್ತೆ ತೆರೀಬಹುದು. ಒಂದು ಫೋನ್ ಕಾಲ್,
ಒಂದು ಸಂದೇಶ ಅಥವಾ ಒಂದು ಅನಿರೀಕ್ಷಿತ ಭೇಟಿಯಿಂದ ನಿಮ್ಮ ಆಲೋಚನೆ ಬದಲಾಗ್ಬೋದು. ಆದರೆ ಯಾವುದೇ ನಿರ್ಧಾರವನ್ನು ಕೇವಲ ಭಾವನೆಯ ಆಧಾರದ ಮೇಲೆ ತೆಗೆದುಕೊಳ್ಬೇಡಿ. ನಿಮ್ಮ ಬುದ್ಧಿ ಮತ್ತು ಅನುಭವ ಎರಡನ್ನೂ ಕೂಡ ಬಳಸಿ ನಿಮ್ಮ ಆರೋಗ್ಯದ ಕಡೆಗೂ ಕೂಡ ಗಮನ ಕೊಡಿ. ಹೆಚ್ಚು ಯೋಚಿಸುವುದು, ಸರಿಯಾದ ಸಮಯಕ್ಕೆ ಊಟ ಮಾಡದೇ ಇರೋದು, ನಿದ್ದೆಯ ದಿನಚರಿಯಲ್ಲಿ ಸ್ವಲ್ಪ ಶಾಂತಿ ಮತ್ತು ವಿಶ್ರಾಂತಿಗೆ ಸಮಯ ಕೊಡಿ. ಬೆಳಿಗ್ಗೆ ಅಥವಾ ಸಂಜೆ ಸ್ವಲ್ಪ ಸಮಯ ಧ್ಯಾನ, ಪ್ರಾರ್ಥನೆ ಅಥವಾ ಶಾಂತವಾಗಿ ಕುಳಿತುಕೊಳ್ಳೋದು ಮನಸ್ಸಿಗೆ ಸಹಾಯ ಮಾಡಬಹುದು. ಫ್ರೆಂಡ್ಸ್, ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.